ಸರಿಯಾಗಿ ಎಲ್ಪಿಜಿ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಇತ್ತ ಹೋಟೆಲ್ ಆಹಾರವನ್ನ ನಂಬಿಕೊಂಡಿರುವಂತ ಗ್ರಾಹಕರ ಕಥೆ ಏನು ಎನ್ನುವಂತ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿದೆ. ಹೋಟೆಲ್ ಉದ್ಯಮ ಬಂದಾದ್ರೆ ಗ್ರಾಹಕರಿಗೆ ಬರೆ ಖಂಡಿತ. 30% 40% ಹೋಟೆಲ್ ಮೇಲೆ ಜನ ಅವಲಂಬನೆ ಆಗಿದ್ದಾರೆ. ಪಿಜಿಯಲ್ಲಿರೋರು, ಕೆಲಸಕ್ಕೆ ಹೋಗೋರಿಗೆ ಅನುಕೂಲ ಆಗ್ತಾ ಇತ್ತು ಹೋಟೆಲ್ ಫುಡ್ಗಳಿಂದ. ಹೋಟೆಲ್ ಬಂದಾದ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತೇಳಿ ಗ್ರಾಹಕರು ಹೇಳ್ತಾ ಇದ್ದಾರೆ. ಸ್ವತಃ ಗ್ರಾಹಕರು ಹೇಳ್ತಾ ಇರುವಂತ ಮಾತುಗಳಿದು. ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಪರಿಹಾರವನ್ನ ನೀಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹೋಟೆಲ್ ಗ್ರಾಹಕರು ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಎಲ್ಪಿಜಿ ಪೂರೈಕೆಯಲ್ಲಿ ವ್ಯತ್ಯಯ ಆದ್ರೆ ಏನೆಲ್ಲ ಸಮಸ್ಯೆಗಳು ಆಗಬಹುದು ಅಂತೇಳಿ ನಾನು ಹೇಳ್ತಾ ಇದ್ದೆ. ಇತ್ತ ಗ್ರಾಹಕರ ಕತೆ, 30% 40% ಜನ ಬೆಂಗಳೂರಿನಲ್ಲಿ ಹೋಟೆಲ್ ಫುಡ್ ಮೇಲೆ ಅವಲಂಬಿತರಾಗಿದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೋಟೆಲ್ಗಳು ಬಂದಾಯ್ತು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗಿ ತಿಂತಾರೆ ಸದ್ಯಕ್ಕಿರುವಂಥ ಪ್ರಶ್ನೆ. ಅವರು ಕೂಡ ಗ್ರಾಹಕರ ಬಳಿ, ಕೇಂದ್ರ ಸರ್ಕಾರದ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್, ಗ್ರಾಹಕರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ದೇಶದಲ್ಲಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವಂತದ್ದು, ಹೀಗಾಗಿ ಹೋಟೆಲ್ ಉದ್ಯಮದ ಮೇಲೆ ಭಾರಿ ಹೊಡೆತ ಬೀಳ್ತಾ ಇದೆ. ಸದ್ಯ ಈ ಒಂದು ಹೋಟೆಲ್ ತಿಂಡಿಯನ್ನ ನಂಬಿಕೊಂಡು ಸಾಕಷ್ಟು ಜನರು ಬೆಂಗಳೂರಿನಲ್ಲಿ ಇದ್ದಾರೆ. ಅದರಲ್ಲೂ ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗುವಂತಹ ಸ್ಟೂಡೆಂಟ್ಸ್ ಆಗಿರಬಹುದು, ಪಿಜಿಯಲ್ಲಿ ಇರುವಂತವರಾಗಿರ್ಬಹುದು, ಕೆಲಸಕ್ಕೆ ಹೋಗೋರಾಗಿರ್ಬಹುದು, ಇವರೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಹೋಟೆಲ್ನಲ್ಲಿ ತಿಂಡಿ ಮಧ್ಯಾಹ್ನದ ಊಟವನ್ನ ಮಾಡ್ತಾರೆ. ಒಂದು ದಿನ ಏನಾದ್ರೂ ಹೋಟೆಲ್ ಬಂದ್ ಆಯ್ತು ಅಂತ ಹೇಳಿದ್ರೆ ಅವರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದ್ರ ಜೊತೆಗೆ ಹೋಟೆಲ್ ಮಾಲೀಕರ ಮೇಲೂ ಕೂಡ ಇದರ ಪ್ರಭಾವ ಬೀರುವಂತದ್ದು. ನಾನು ಜೊತೆ ರೆಗ್ಯುಲರ್ ಆಗಿ ಹೋಟೆಲ್ಗೆ ಬರುವಂತವರು ಕೆಲವೊಂದಿಷ್ಟು ಜನ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಿಮ್ಗೂ ಕೂಡ ಗೊತ್ತು, ಯುದ್ಧ ಆಗ್ತಾ ಇದೆ. ಯುದ್ಧದ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹೋಟೆಲ್ ಅನ್ನ ಕ್ಲೋಸ್ ಮಾಡುವಂತಹ ಸ್ಥಿತಿ ಕೂಡ ಇವಾಗ ಬಂದಿರುವಂತದ್ದು. ಏನ್ ಹೇಳ್ತೀರಾ ಸರ್? ಅಲ್ಲ, ಹೋಟ್ಲ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಏನಕ್ಕೆ ಬಂತು? ಫಸ್ಟು ಕೇಂದ್ರ ಸರ್ಕಾರ ಗ್ಯಾಸ್ ಕೊಡ್ತಿಲ್ವಾ ಹೇಗೆ, ಅಥವಾ ಬೆಲೆ ಜಾಸ್ತಿ ಆಗಿದೆ ಅಂತ ಹೋಟ್ಲ್ ಅವರು ಬಂದ್ ಮಾಡ್ತಿದಾರ? ಅದು ಪ್ರಶ್ನೆ ಪಬ್ಲಿಕ್ಗೆ. ಸರ್, ಅಂದ್ರೆ ಸರಿಯಾಗಿ ಇವಾಗ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ, ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಳೆದ 2-3 ದಿನದಲ್ಲೂ ಕೂಡ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಲೀಕರು. ಅಲ್ಲ, ಅದು ಗೌರ್ಮೆಂಟ್ ಸಂಬಂಧಪಟ್ಟಿರೋದು. ಜನಕ್ಕೆ ತೊಂದರೆ ಕೊಡ್ಲೇಬೇಕು ಅಂತ ಗೌರ್ಮೆಂಟ್ ಆಶಿಸಿದ್ರೆ ಅದು ಏನು ಮಾಡಕ್ಕಾಗಲ್ಲ. ನೀವು ರೆಗ್ಯುಲರ್ ಆಗಿ ಹೋಟೆಲ್ ಅಲ್ಲಿ ಟಿಫನ್ ಊಟ ಎಲ್ಲ ಮಾಡ್ತೀರಾ ಹೇಗೆ? ಅಲ್ಲ, ರೆಗ್ಯುಲರ್ ಅಂದ್ರೆ ನಾವು ಬರ್ದಿದ್ರು ಅಟ್ಲೀಸ್ಟ್ 30 to 40% ಆಫ್ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ದೇ ಆರ್ ಡಿಪೆಂಡೆಂಟ್ ಆನ್ ಹೋಟೆಲ್. ಸೊ ಆ ಥರ ಇವಾಗ ನೀವು ಹೇಳೋಂಗೆ ಪಿ ಜಿಯಲ್ಲಿ ಇರ್ಬೋದು ಅಥವಾ ಹಾಸ್ಟೆಲಲ್ಲಿ ಇರ್ಬೋದು, ಸುಮಾರು ಜನ ಹೋಟೆಲ್ ಮೇಲೆ ಡಿಪೆಂಡ್ ಆಗಲೇಬೇಕು. ಇವಾಗ ಟೂರಿಸ್ಟ್ ಬರ್ತಾರೆ, ಆಚೆಯಿಂದ ಬರ್ತಾರೆ. ಸೊ ಅವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಅಂದ್ರೆ ಬಹಳ ತೊಂದರೆ ಆಗುತ್ತೆ. ಸರ್, ನೀವೇನ್ ಹೇಳ್ತೀರಾ ಸರ್? ಹೋಟೆಲ್ ಬಂದ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ಅದ್ರ ಎಫೆಕ್ಟ್ ಗ್ರಾಹಕರ ಮೇಲೂ ಬೀಳುತ್ತೆ? ತುಂಬಾ ಬೀಳುತ್ತೆ. ಯಾಕಂದ್ರೆ ತುಂಬಾ ಜನ, ನಾವು ಅಷ್ಟೇ ಡೈಲಿ ಬೆಳಿಗ್ಗೆ ಹೊತ್ತು ಬ್ಯಾಡ್ಮಿಂಟನ್ ಆಡಿ ಡೈಲಿ ಬಂದು ಒಂದು ಇಡ್ಲಿ ತಿನ್ಕೊಂಡು ಹೋಗ್ತೀವಿ. ಇವಾಗ ಇವ್ರು ಸಾರ್ ಹೇಳ್ತಾವ್ರೆ ನಾಳೆಯಿಂದ ಅರ್ಧ ಇಡ್ಲಿನ ಕೊಡೋದು ನಿಮ್ಗೆ ಅಂತ. ಇನ್ನು ಅರ್ಧ ಇಡ್ಲಿ ಯಾರು ಕೊಡ್ತಾರೆ ಇವಾಗ ನಮ್ಗೆ? ಸೊ ಎಲ್ಲರಿಗೂ ತೊಂದರೆ ಆಗೋಗುತ್ತೆ. ಇದು ಕೇಂದ್ರ ಸರ್ಕಾರ ಸ್ವಲ್ಪ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಸ್ವಲ್ಪ ಈಸಿ ಮಾಡಬೇಕು. ಯಾಕಂದ್ರೆ ನಂಬ್ಕೊಂಡಿರೋದು ಎಲ್ಲರೂ ಮನೆ ಊಟನೇ ನಂಬ್ಕೊಂಡಿರಲ್ಲ. ಸೊ ಸ್ವಲ್ಪ ನೋಡ್ಬೇಕು, ಇದನ್ನ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಪರಿಶೀಲಿಸಬೇಕು ಅಂತ. ಗ್ರಾಹಕರಿದ್ದಾರೆ, ಇನ್ನೊಬ್ರು ಗ್ರಾಹಕರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಹೋಟೆಲ್ ಓನರ್ ಹೇಳಿದ್ರು, ಅಂದ್ರೆ ನಿಮಗೆ ಬಾರಿ ಪರಿಚಯ, ಅದಕ್ಕೆ ಹೇಳಿದ್ರು ನಾಳಿಂದ ಅರ್ಧ ಇಡ್ಲಿ ಕೊಡ್ತೀನಿ ಅಂತ ಹೇಳಿ. ಅರ್ಧ ಇಡ್ಲಿ ಸಾಕಾಗುತ್ತೆ ಸರ್ ಹೋಟ್ಲಲ್ಲಿ? ಇಲ್ಲ, ಸಾಕಾಗಲ್ಲ ಮೇಡಮ್. ಒಂದ್ ಇಡ್ಲಿನೇ ಕಮ್ಮಿ, ಇನ್ನು ಅರ್ಧ ಕೊಟ್ರೆ ಮತ್ತೆ ಇವಾಗ ನೀವ್ ಹೇಳ್ದಂಗೆ ಮನೆಗೂ ಸಿಲಿಂಡರ್ ಎಲ್ಲ ಬರೋದು ಕಮ್ಮಿ ಆಗ್ಬಿಟ್ರೆ ಇನ್ನೂ ತೊಂದರೆ ಆಗುತ್ತೆ ಮೇಡಮ್. ಮನೇನು ಇಲ್ಲ, ಹೋಟ್ಲೇ ಇಲ್ಲ ಅಂದ್ರೆ ಎಲ್ಲೋಗೋದು? ಸೊ ಬೆಟರ್ ಇವರು ಜಲ್ದಿ ಇದಕ್ಕೆ ಒಂದು ಆಕ್ಷನ್ ತಗೊಂಡು ಸಿಲಿಂಡರ್ ಸಪ್ಲೈ ಫಾಸ್ಟ್ ಆಗಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಇದಿಷ್ಟು ಹೋಟೆಲ್ ಗ್ರಾಹಕರು ಹೇಳ್ತಾ ಇರುವಂತದ್ದು. ಎಲ್ಲರೂ ಹೇಳ್ತಾ ಇರೋದು ಒಂದೇ, ಈ ಒಂದು ಯುದ್ಧದ ಎಫೆಕ್ಟ್ ಏನಿದೆ ಅದು ನಮ್ಮ ಭಾರತದ ಮೇಲೂ ಕೂಡ ಬಿದ್ದಿರುವಂತದ್ದು. ಹೀಗಾಗಿ ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆನ ವಹಿಸಬೇಕಾಗುತ್ತೆ. ಮಧ್ಯಸ್ಥಿಕೆ ವಹಿಸಿ ವಾಣಿಜ್ಯ ಸಿಲಿಂಡರ್ ಆಗಿರ್ಬೋದು ಅಥವಾ ಗೃಹ ಬಳಕೆ ಸಿಲಿಂಡರ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಸರಿಯಾಗಿ ಪೂರೈಕೆ ಆಗುವಂತಹ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ಅನ್ನುವಂತಹ ಸಿಟಿಯಲ್ಲಿ 30% 40% ಜನರು ಹೋಟೆಲ್ ಆಹಾರ ತಿಂಡಿ ಮೇಲೆ ಕೂಡ ಅದನ್ನ ಅವರು ಡಿಪೆಂಡ್ ಆಗಿರುವಂತದ್ದು. ಸೊ ಹೀಗಾಗಿ ಆದಷ್ಟು ಬೇಗ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸಹಾಯಕ ಆಗಲಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.